ಶ್ರೀ ಶನೈಶ್ಚರಾಯ ಸ್ವಾಹ. ಓಂ ನಮೋ ಭಗವತೆ ವಾಸುದೇವಾಯ. ಶ್ರೀಕೃಷ್ಣಾಯ ನಮಃ. ನಮಸ್ತೆ ವೀಕ್ಷಕರೇ, ಇವತ್ತು ಕರ್ಕಾಟಕ ಲಗ್ನದ ಬಗ್ಗೆ ಮಾತಾಡೋಣ. ಶನಿ ಮಾರ್ಚ್ 29ನೇ ತಾರೀಕು 2025ನೇ ಇಸ್ವಿಗೆ ಕುಂಭರಾಶಿಯನ್ನು ಬಿಟ್ಟು ಮೀನರಾಶಿ ಪ್ರವೇಶ ಆಗ್ತಾ ಇದೆ. ಹಾಗೆ ಜೂನ್ 3ನೇ ತಾರೀಕು 2027ನೇ ಇಸ್ವಿ 2.5 ವರ್ಷ ಮೀನರಾಶಿನಲ್ಲಿ ಫಲ ಕೊಡ್ತಾನೆ. ದಶಾ ಭುಕ್ತಿ ಅಂತರ್ಭುಕ್ತಿನಲ್ಲಿ ಶನಿ ನಡೀತಾ ಇದ್ದರೆ ಮಾತ್ರ ನಾನು ಹೇಳ್ತಕ್ಕಂಥದ್ದು ಗೋಚಾರ ಫಲ ಒಂದು 30% ನಿಮಗೆ ಅಪ್ಲೈ ಆಗುತ್ತೆ. ಇನ್ನು ಉಳಿದ 70% ನಿಮ್ಮ ಜಾತಕಗಳು. ಬಟ್ 30% ಡೆಫಿನೆಟ್ಲಿ ವರ್ಕ್ ಆಗುತ್ತೆ. ಜಾತಕದಲ್ಲಿ ಇಲ್ಲದೇ ಇರೋ ಫಲ ಇಲ್ಲಿ ಸಿಗ್ಬೋದು. ಜಾತಕದಲ್ಲಿ ಇದ್ದರೂ ಕೂಡ ಇಲ್ಲೂ ಬಂದರೆ ಅದು ಡಬಲ್ ಪ್ರಾಫಿಟ್ ಅಂತ ಹೇಳ್ತೀವಿ. ಸೊ ಅದ್ಭುತವಾಗಿರ್ತಕ್ಕಂಥ ಒಂದು ಫಲಗಳು. ಆದರೆ ಕರ್ಕಾಟಕ ಲಗ್ನಕ್ಕೆ ನೋಡ್ಕೋಬೇಕು. ನಾನು ರಾಶಿಗೆ ನೋಡ್ಕೋತೀನಿ ಸರ್, ನನ್ನ ಕರ್ಕಾಟಕ ರಾಶಿ ಅಪ್ಲೈ ಆಗಲ್ಲ. ಕರ್ಕಾಟಕ ಲಗ್ನ ಆಗಿದ್ದರೆ ಡೆಫಿನೆಟ್ಲಿ ನಾವು ಹೇಳ್ತಕ್ಕಂಥದ್ದು ಅಪ್ಲೈ ಆಗತ್ತೆ. ಮೈಂಡಲ್ಲಿ ಇಟ್ಕೊಬಿಡಿ. ಹಾಗೆ 3 ಕ್ರೈಟೀರಿಯಾ ಮಾಡಿದ್ದೀವಿ. ಶನಿ ಒಂದೊಂದು ನಕ್ಷತ್ರಕ್ಕೆ ಹೋದಾಗಲೂ ಒಂದೊಂದು ಫಲ ಚೇಂಜ್ ಆಗುತ್ತೆ. ಸಣ್ಣ ಪುಟ್ಟದಾಗೂ ಚೇಂಜ್ ಆಗುತ್ತೆ. ಬಟ್ ಅದು ಇಂಪಾರ್ಟೆಂಟ್ ಆಗುತ್ತೆ, ಇಂಪ್ಯಾಕ್ಟ್ ಮಾಡುತ್ತೆ. ಬಟ್ ಯಾವ್ಯಾವ ಡೇಟು ಅದನ್ನು ಹೇಳ್ಕೊಂಡು ಹೋಗ್ತೀನಿ. ಅದನ್ನು ನೀವು ಪೆನ್ನು ಪೇಪರ್ ತೊಗೊಂಡು ದಯವಿಟ್ಟು ನೋಟ್ ಮಾಡ್ಕೊಳ್ಳಿ. ಆ ಟೈಮಲ್ಲಿ ಅದು ಅಪ್ಲೈ ಆಗುತ್ತೆ. ಸೊ ಇವಾಗ ಹೇಗಿರುತ್ತೆ 2 ವರ್ಷ ಪ್ಲಸ್ ಟೈಮ್ ನೋಟ್ ಮಾಡ್ಕೊಳ್ಳಿ. ಡೇಟ್ನ 29ನೇ ತಾರೀಕು ಮಾರ್ಚಿಂದ ಸೆಪ್ಟೆಂಬರ್ 2025 ಇದು ಒಂದು ನೋಟ್ ಮಾಡ್ಕೊಳ್ಳಿ. ಹಾಗೆ ಜನವರಿ 15ರಿಂದ ಏಪ್ರಿಲ್ 2026ನೇ ಇಸ್ವಿ. ಇನ್ನೊಂದು 2026 ಅಕ್ಟೋಬರ್ 11ನೇ ತಾರೀಕಿಂದ 2027 ಫೆಬ್ರವರಿ 7. ಈ 3 ಡೇಟ್ಸಲ್ಲಿ ಹೇಗಿರುತ್ತೆ ಫಲ, ಆ ಟೈಮಲ್ಲಿ ಇದನ್ನು ಅಪ್ಲೈ ಮಾಡ್ಕೋಬೇಕು ನೀವು. ಪ್ರೊಡಕ್ಷನ್ ಡೆಫಿನೆಟ್ಲಿ ಅಪ್ಲೈ ಆಗುತ್ತೆ. ಸೊ ಇಲ್ಲಿ ಕರ್ಕಾಟಕ ಲಗ್ನದವರಿಗೆ ಎಜುಕೇಷನ್ ಮಾಡ್ತಕ್ಕಂಥವ್ರಿಗೆ ಮೀಡಿಯಮ್ ಆಗಿದೆ. ಹೈಯರ್ ಎಜುಕೇಷನ್ ಮಾಡ್ತಕ್ಕಂಥವ್ರಿಗೆ ಅತ್ಯುತ್ತಮವಾಗಿರ್ತಕ್ಕಂಥ ಟೈಮ್. ನಾನು ಇನ್ನೂ ಓದಬೇಕು ಜೀವನದಲ್ಲಿ ಅನ್ನೋರಿಗೆ ಎಕ್ಸಲೆಂಟ್ ಟೈಮು, ಕಲಿತಕ್ಕಂಥ ಟೈಮ್ ಅಂತ ಹೇಳ್ಬೋದು. ಈ ಒಂದು ಟೈಮಲ್ಲಿ ಹೆಚ್ಚೆಚ್ಚು ಕಲಿತೀರ. ಏನಾದರೂ ಜ್ಞಾನ ಸಂಪಾದನೆಗೆ ತೊಡಗ್ತಕ್ಕಂಥದ್ದು ಹೆಚ್ಚಿರ್ತಕ್ಕಂಥದ್ದು ಕಂಡು ಬರ್ತಾಯಿದೆ. ಎಸ್ಪೆಷಲಿ ಅಸ್ಟ್ರಾಲಜಿ, ಆಧ್ಯಾತ್ಮಿಕ, ಕೆಲವೊಂದು ಸ್ಪಿರಿಚುವಲ್ ವರ್ಲ್ಡಲ್ಲಿ ಸ್ವಲ್ಪ ಮೈಂಡ್ಸೆಟ್ ಹೋಗ್ತಕ್ಕಂಥದ್ದು ಕಲಿತಕ್ಕಂಥದ್ದೇ ಜಾಸ್ತಿ ಇದೆ. ಹಾಗೆ ಜಾಬ್ ಮಾಡ್ತಕ್ಕಂಥವ್ರಿಗೆ ಸ್ವಲ್ಪ ಜಾಬ್ ಚೇಂಜ್ ತೋರಿಸ್ತಾ ಇದೆ. ಮೀಡಿಯಮ್ ಆಗಿರ್ತಕ್ಕಂಥದ್ದು ಜಾಬಲ್ಲಿ ಕರ್ಕಾಟಕ ಲಗ್ನದವ್ರಿಗೆ. ಸಾಧಾರಣ, ತುಂಬ ಎತ್ತರಕ್ಕೂ ಹೋಗಲ್ಲ, ತುಂಬ ಕೆಳಕ್ಕೂ ಬೀಳಲ್ಲ, ತುಂಬ ಸಾಧಾರಣವಾಗಿರ್ತಕ್ಕಂಥದ್ದು ತೋರಿಸ್ತಾ ಇದೆ. ಸ್ವಲ್ಪ ಬೇಕು ಅಂದರೆ ಜಾಬ್ ಚೇಂಜ್ ತೋರಿಸ್ತಾ ಇದೆ. ಬಟ್ ಅದು 50-50 ಇದೆ. ಬಟ್ ಸ್ಯಾಟಿಸ್ಫ್ಯಾಕ್ಷನ್ ಅಂತ ಹೇಳ್ತೀವಲ್ಲ, ಅದು ಮೀಡಿಯಮ್. ಹಾಗೆ ನೆಕ್ಸ್ಟು ಬಿಸ್ನೆಸ್ಸಲ್ಲಿ ಸಾಧಾರಣ ಮಟ್ಟದ ಹಣ ಬರ್ತಕ್ಕಂಥದ್ದು ತೋರಿಸ್ತಾ ಇದೆ. ಅತಿ ಹೆಚ್ಚು ಎಕ್ಸಲೆಂಟಾಗೂ ಬರಲ್ಲ, ತುಂಬ ಲಾಸ್ ಕೂಡ ಆಗಲ್ಲ. ಬರುತ್ತೆ ದುಡ್ಡು, ಒಂಥರ ಕರ್ಮಕ್ಕೆ ತಕ್ಕಂತೆ ಧರ್ಮಕ್ಕೆ ತಕ್ಕಂತೆ ಅಂತಾರಲ್ಲ, ಆ ರೀತಿ ಹಣ ಸಂಚಯ ಆಗ್ತಕ್ಕಂಥದ್ದು. ದುಡ್ಡು ಬರುತ್ತೆ, ಏನು ಸಮಸ್ಯೆ ಏನಿಲ್ಲ, ಹೆದರ್ಕೋಬೇಡಿ. ಆದರೆ ಹೈಯೆಸ್ಟ್ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡ್ರೆ ಬರಲ್ಲ, ಸಾಧಾರಣ ಮಟ್ಟದಲ್ಲಿ ಬರುತ್ತೆ. ಸಪೋರ್ಟ್ ಸಿಸ್ಟಮ್ ಹೆಚ್ಚಾಗಿ ಬರುತ್ತೆ ಕರ್ಕಾಟಕ ಲಗ್ನದವರಿಗೆ. ದುಡ್ಡಿನ ವಿಚಾರದಲ್ಲಿ ಸಪೋರ್ಟ್ ಬೇಕಾ ಯಾರಿಂದನಾದರೂ ಡೆಫಿನೆಟ್ಲಿ ಸಿಗ್ತಕ್ಕಂಥದ್ದು. ಅದು ಎನಿ ಪರ್ಸನ್, ಸಂಗಾತಿಯಿಂದನೇ ಹೆಚ್ಚಾಗಿ ಸಿಗ್ಬೋದು ಸಪೋರ್ಟ್. ಶನಿ ಅಂದರೆ ನಾವು ಜನಸಾಮಾನ್ಯರು ಅಂತ ಹೇಳ್ತೀವಿ. ಜನಸಾಮಾನ್ಯರಿಂದ ಅಪೋಸಿಟ್ ವ್ಯಕ್ತಿಗಳು ಏನೋ ಹೊಸ್ದಾಗಿ ಪರಿಚಯ ಆಗಿರ್ತಾರೆ, ಏನೋ ಒಂದು ಪರಿಚಯ ಇರುತ್ತೆ, ಅವರಿಂದ ಹಣ ಸಹಾಯ ಆಗ್ತಕ್ಕಂಥದ್ದು ಕಂಡು ಬರ್ತಾ ಇದೆ. ಹಾಗೆ ಮದುವೆ ಜೀವನದಲ್ಲಿ ಎಕ್ಸಲೆಂಟ್ ಆಗಿರ್ತಕ್ಕಂಥದ್ದು. ಏನಾರು ಸಮಸ್ಯೆ ಇದ್ದರೆ ಸಾಲ್ವ್ ಔಟ್ ಆಗುತ್ತೆ. ದೂರ ಆಗಿದ್ದವರು ಹಿರಿಯರಿಂದ ಮಾತುಕತೆಯಾಗಿ ಒಂದಾಗ್ತಕ್ಕಂಥ ಒಂದು ಟೈಮ್ ಅಂತ ಹೇಳ್ಬೋದು. ತುಂಬ ಅದ್ಭುತವಾಗಿದೆ ಮದುವೆ ಜೀವನಕ್ಕೆ. ಹಾಗೆ ಮದುವೆಗೆ ಹುಡುಕ್ತಾ ಇರೋರಿಗೆ ಕರ್ಕಾಟಕ ಲಗ್ನ ಮದುವೆ ಆಗ್ತಕ್ಕಂಥದ್ದು ತೋರಿಸ್ತಾ ಇದೆ. ತುಂಬ ಸ್ಟ್ರಾಂಗ್ ಆಗಿದೆ. ಹಿರಿಯರಿಂದ ಮದುವೆ ಸೆಟ್ ಆಗ್ತಕ್ಕಂಥದ್ದು, ಅಂದುಕೊಂಡಂಗೆ ಸಂಗಾತಿ ಸಿಕ್ಕಿ ಮದುವೆ ಫಿಕ್ಸ್ ಆಗ್ತಕ್ಕಂಥದ್ದು ತುಂಬ ಅದ್ಭುತವಾಗಿ ತೋರಿಸ್ತಾ ಇದೆ. ಹಾಗೆ ಆರೋಗ್ಯ ತುಂಬ ಚೆನ್ನಾಗಿರ್ತಕ್ಕಂಥದ್ದು. ಏನಾದ್ರು ಸಮಸ್ಯೆ ಇದ್ದರೆ ಕಡಿಮೆ ಆಗುತ್ತೆ. ಸರ್ ನನಗಿಲ್ಲ ಕಾಲು ನೋವಿದೆ, ಆ ನೋವಿದೆ, ಮೈಕೈ ನೋವಿದೆ, ಡೆಫಿನೆಟ್ಲಿ ಶನಿ ಅದಕ್ಕೊಂದು ಮೆಡಿಸಿನ್ ಕೊಡ್ತಾನೆ. ಸಮಸ್ಯೆಗಳನ್ನ ಬಗೆಹರಿಸ್ತಕ್ಕಂಥದ್ದು ತೋರಿಸ್ತಾ ಇದೆ. ನೆಕ್ಸ್ಟು 2ನೇ ಕ್ರೈಟೀರಿಯಾ ಡೇಟ್ನ ದಯವಿಟ್ಟು ಬರೆದಿಟ್ಕೊಳ್ಳಿ. ಅಕ್ಟೋಬರ್ 2025ರಿಂದ ಜನವರಿ 15, 2026 ಈ ಟೈಮಲ್ಲಿ ಹೆಂಗಿರುತ್ತೆ ಭವಿಷ್ಯ.
ಎಜುಕೇಷನ್ ಮಾಡ್ತಕ್ಕಂಥವ್ರಿಗೆ ಸ್ವಲ್ಪ ಓದಿದ್ದೆಲ್ಲ ಮರ್ತೋಗ್ತಕ್ಕಂಥ ಟೈಮು, ಎಕ್ಸ್ಪೆಕ್ಟೆಡ್ ರಿಸಲ್ಟ್ ಬರೋದಿಲ್ಲ, ಸ್ವಲ್ಪ ವೀಕ್ ಆಗ್ತಕ್ಕಂಥದ್ದು ತೋರಿಸ್ತಾ ಇದೆ. ಹಾಗೆ ಜಾಬಲ್ಲಿರ್ತಕ್ಕಂಥವ್ರಿಗೆ ವಿದೇಶಕ್ಕೆ ಹೋಗೋರಿಗೆ ಒಳ್ಳೆ ಟೈಮ್. ನಾನು ವಿದೇಶಕ್ಕೆ ಹೋಗಿ ಕೆಲಸಕ್ಕೆ ಸೇರ್ಕೋಬೇಕು, ಎಕ್ಸಲೆಂಟ್ ಟೈಮ್. ವಿದೇಶಕ್ಕೆ ಹೋಗಿ ಬರಬೇಕು, ಟ್ರಿಪ್ ಹೋಗಬೇಕು, ಎಕ್ಸಲೆಂಟ್ ಟೈಮ್. ಆದರೆ ಜಾಬಲ್ಲಿರ್ತಕ್ಕಂಥವ್ರಿಗೆ ಕಿರಿಕಿರಿ ಹೆಚ್ಚಾಗಿರುತ್ತೆ, ಪ್ರೆಷರ್ ಹೆಚ್ಚಾಗ್ತಕ್ಕಂಥದ್ದು ತುಂಬ ಸ್ಟ್ರಾಂಗಾಗಿ ತೋರಿಸ್ತಾ ಇದೆ. ಬಟ್ ವಿದೇಶದಲ್ಲಿ ಸಕ್ಸಸ್ ಇರ್ಬೋದು, ಬಟ್ ಜಾಬ್ ಮಾಡ್ತಕ್ಕಂಥವ್ರಿಗೆಲ್ಲ ಸ್ವಲ್ಪ ಆ ಟೈಮಲ್ಲಿ ಕಿರಿಕಿರಿ ಬರುತ್ತೆ, ಪ್ರೆಷರ್ ಬರುತ್ತೆ. ಹಾಗೆ ಬಿಸ್ನೆಸ್ ವಿಚಾರದಲ್ಲಿ ತುಂಬ ಲಾಸ್ ಆಗ್ತಕ್ಕಂಥದ್ದು ತೋರಿಸ್ತಾ ಇದೆ ಹೇಳ್ತಕ್ಕಂಥ ಟೈಮಲ್ಲಿ. ಅಲ್ಲೆಲ್ಲಾದರೂ ಡಿಗ್ರಿ ವೈಸ್ ಗುಡ್ಡಾಗಿ ತೊಗೊಂಡ್ರೆ ಏನೋ ಲಾಭ ಆಗಿಬಿಡುತ್ತೆ, ಇಲ್ಲ ಅಂತಲ್ಲ. ಆದರೆ 3% ಸ್ವಲ್ಪ ಲಾಸೇ ತೋರಿಸ್ತಾ ಇದೆ. ತುಂಬ ಜನಕ್ಕೆ ಡಿಗ್ರಿ ವೈಸ್ ಚೆನ್ನಾಗಿದ್ದರೆ ಒಳ್ಳೆಯದಾಗುತ್ತೆ. ಮದುವೆ ಜೀವನದಲ್ಲಿ ಗಲಾಟೆ ತೋರಿಸ್ತಾ ಇದೆ, ಸಪ್ರೇಷನ್ಗೆ ಹೋಗೋ ಸಾಧ್ಯತೆ, ಸಮಸ್ಯೆಗಳಾಗೋ ಸಾಧ್ಯತೆ ಹೆಚ್ಚಿದೆ ಆ ಟೈಮಲ್ಲಿ. ಮದುವೆಗೆ ಹುಡುಕ್ತಾ ಇದ್ದರೆ ಕರೆಕ್ಟಾಗಿ ಸೆಟ್ಟೇ ಆಗಲ್ಲ, ಅದರಲ್ಲಿ ಜಗಳಗಳು, ಕೋರ್ಟ್ಗಳು, ಪೊಲೀಸ್ ಸ್ಟೇಷನ್ಗಳು, ಸ್ವಲ್ಪ ಸಮಸ್ಯೆಗಳು ತೋರಿಸ್ತಾ ಇದೆ. ಸ್ವಲ್ಪ ಹುಷಾರಾಗಿ ನೋಡ್ಕೊಳ್ಳಿ. ಆರೋಗ್ಯ ಅಷ್ಟು ಚೆನ್ನಾಗಿಲ್ಲ ಆ ಟೈಮಲ್ಲಿ. ತುಂಬ ಖಾಲಿ ಪೆಟ್ಟು ಮಾಡ್ಕೊಳ್ತಕ್ಕಂಥದ್ದು, ಸೊಂಟಕ್ಕೆ ಪೆಟ್ಟು ಮಾಡ್ಕೊಳ್ತಕ್ಕಂಥದ್ದು, ಬ್ಯಾಕ್ ಪೇಯ್ನ್ ಹೆಚ್ಚಾಗ್ತಕ್ಕಂಥದ್ದು, ಕಾಲು ನೋವು ಹೆಚ್ಚಾಗ್ತಕ್ಕಂಥದ್ದು, ಸ್ವಲ್ಪ ಹಾಸ್ಪಿಟ್ಲು ವಿಸಿಟ್ಸ್ ಜಾಸ್ತಿ ಆಗ್ತಕ್ಕಂಥದ್ದು ಕಂಡು ಬರ್ತಾ ಇದೆ. ಆ ಟೈಮಲ್ಲಿ ಆರೋಗ್ಯದಲ್ಲಿ ಸ್ವಲ್ಪ ಹುಷಾರಾಗಿರಿ. ದೇವ್ರು ಕೊಟ್ಟರೆ ಇಲ್ಲ ಸರ್ ನಾನು ಚೆನ್ನಾಗೇ ಇದ್ದೀನಿ, ಗೋಚಾರದಲ್ಲಿ ಅಥವಾ ಜಾತಕದಲ್ಲಿ ಇರೋದೇ ನಡಿಬೇಕು ಅಂತ ಇಲ್ಲ, ಅದು ಭಗವಂತನ ಇಷ್ಟ, ಕೊಡೋದು ಬಿಡೋದು ನಿಮ್ಗೆ ಆರೋಗ್ಯ ಸಮಸ್ಯೆ. ನೆಕ್ಸ್ಟು 3ನೇ ಕ್ರೈಟೀರಿಯಾ ಟೈಮ್ ನೋಟ್ ಮಾಡ್ಕೊಳ್ಳಿ. ಮೇ 2026 ಇಸ್ವಿಯಿಂದ ಅಕ್ಟೋಬರ್ 10, 2026. 2ನೇ ಡೇಟು. ಹಾಗೆ ಫೆಬ್ರವರಿ 8, 2027 ಇಸ್ವಿಯಿಂದ ಜೂನ್ 3ನೇ ತಾರೀಕು 2027. ಈ ಟೈಮಲ್ಲಿ ಹೆಂಗಿರುತ್ತೆ? ಎಜುಕೇಷನ್ ಮಾಡ್ತಕ್ಕಂಥವ್ರಿಗೆ ವೆರಿ ಬ್ಯಾಡ್ ಟೈಮ್, ವೆರಿ ಬ್ಯಾಡ್ ಟೈಮ್. ಫೋಕಸ್ಸೇ ಮಾಡಲ್ಲ, ಎಫರ್ಟ್ ಹಾಕ್ತೀರಾ ಬಟ್ ಸಕ್ಸಸ್ ಆಗಲ್ಲ, ಮತ್ತೆ ಬೇಜಾರಾಗ್ತೀರಾ, ಮತ್ತೆ ಬಿಟ್ಬಿಡ್ತೀರಾ. ಆ ರೀತಿ ಒಂದು ಟೈಮ್ ತೋರಿಸ್ತಾ ಇದೆ. ಎಕ್ಸ್ಪೆಕ್ಟೆಡ್ ಮಾರ್ಕ್ಸ್ ಕೂಡ ಬರೋಲ್ಲ ಅಷ್ಟು ಚೆನ್ನಾಗಿ ಟೈಮಲ್ಲಿ. ಹಾಗೆ ಜಾಬಲ್ಲಿರ್ತಕ್ಕಂಥವ್ರಿಗೆ ಟೆನ್ಷನ್ ಹೆಚ್ಚು, ಮೈಂಡ್ ಪ್ರೆಷರ್, ಯಾವಾಗಲೂ ಬ್ಯುಸಿ ಅಂತೀರಾ, ದುಃಖ ಮಾಡ್ಕೋತೀರಾ, ಮಾತುಕತೆಯಲ್ಲಿ ಸಮಸ್ಯೆ ತಂದ್ಕೋತೀರಾ, ಸ್ವಲ್ಪ ಖರ್ಚು ಹೆಚ್ಚಾಗ್ತಕ್ಕಂಥ ಒಂದು ಟೈಮ್ ಅಂತ ಹೇಳ್ಬೋದು. ಪ್ರಯಾಣಗಳು ಹೆಚ್ಚಾಗಿರುತ್ತೆ, ಸಣ್ಣ ಪುಟ್ಟ ಪ್ರವಾಸ ಆಗಿರ್ಬೋದು, ವಿದೇಶದ ಪ್ರವಾಸ ಆಗಿರ್ಬೋದು, ಪ್ರಯಾಣಗಳು ಹೆಚ್ಚು ಅಂತ ಸ್ವಲ್ಪ ಗೋಚಾರ ಫಲ ಹೇಳ್ತಾ ಇದೆ. ಸೈಟು ಮನೆ ಏನಾದರೂ ಮಾರಕ್ಕೆ ಹೋದರೆ ಕಡಿಮೆ ರೇಟಿಗೆ ಸೇಲ್ ಆಗ್ತಕ್ಕಂಥ ತೋರಿಸ್ತಾ ಇದೆ. ಒಳ್ಳೆ ರೇಟ್ ಬರಲ್ಲ, ಒಳ್ಳೆ ರೇಟ್ ಇಲ್ಲ, ಸ್ವಲ್ಪ ಡೌನ್ ಟೈಮ್. ಹಾಗೆ ಬಿಸ್ನೆಸ್ ಮಾಡೋರಿಗೆ ಸ್ವಲ್ಪ ಲಾಸ್ ಆಗುತ್ತೆ, ತುಂಬಾ ಲಾಸ್ ಆಗುತ್ತೆ, ಹುಷಾರಾಗಿರಿ. ಎಷ್ಟೋ ಜನಕ್ಕೆ ಮಾತು ಕೊಡ್ತೀರಾ, ಈ ರೇಟಲ್ಲಿ ಕೊಡ್ತೀನಿ, ಆ ರೇಟಲ್ಲಿ ಕೊಡ್ತೀನಿ ಅಂತ, ಆಮೇಲೆ ನಿಮಗೆ ಅದು ಕಷ್ಟ ಆಗ್ತಕ್ಕಂಥದ್ದು ತೋರಿಸ್ತಾ ಇದೆ, ಹುಷಾರಾಗಿರಿ. ಕಮಿಷನ್ ಮಾಡೋರಿಗೂ ಸ್ಟ್ರಗಲಿಂಗಿಂದ ದುಡ್ಡು ಬರ್ತಕ್ಕಂಥದ್ದು, ವಿತೌಟ್ ಇನ್ವೆಸ್ಟ್ಮೆಂಟ್ ದುಡ್ಡು ಬರುತ್ತೆ, ಬಟ್ ಆದರೂ ಕಡಿಮೆ ಬರುತ್ತೆ. ಮದುವೆ ಜೀವನದಲ್ಲಿ ಮಾತುಕತೆಯಿಂದ ಹೆಚ್ಚು ಸಮಸ್ಯೆ ಮಾಡ್ಕೋತೀರಾ, ಸುಮ್ಮನೆ ಏನೋ ಒಂದು ಮಾತಾಡೋದು, ಅದು ಎಲ್ಲೋ ತಿರುಗುತ್ತೆ, ಸಪ್ರೇಷನಿಗೆ ದಾರಿ ಆಗುತ್ತೆ, ಸ್ವಲ್ಪ ಸಮಸ್ಯೆಗಳು ತೋರಿಸ್ತಾ ಇದೆ. ಎಂಗೇಜ್ಮೆಂಟ್ ಫಿಕ್ಸ್ ಆಗಿರುತ್ತೆ, ಏನೋ ಒಂದು ಮಾತುಕತೆ ಮಾಡ್ಕೋತೀರ, ಅಲ್ಲೂ ಸಮಸ್ಯೆ ಮಾಡ್ಕೊಳ್ಳೋಂಥದ್ದು ತೋರಿಸ್ತಾ ಇದೆ. ಮದುವೆಗೆ ಮಾತು ಕೊಡ್ತೀರಾ, ಆಮೇಲೆ ಬೇಡ ಅಂತ ಮುರಿತಕ್ಕಂಥದ್ದು, ಈ ಥರ ಸಮಸ್ಯೆಗಳು ಹೆಚ್ಚಾಗಿರ್ತಕ್ಕಂಥದ್ದು 3ನೇ ಕ್ರೈಟೀರಿಯಾದಲ್ಲಿ ತೋರಿಸ್ತಾ ಇದೆ. ಆ ಸಮಸ್ಯೆ ಮಾಡ್ಕೊಳ್ದಂಗೆ ಮಾತು ಕೊಟ್ಟಂಗೆ ನಡ್ಕೊಂಡ್ರೆ ಒಳ್ಳೆಯದಾಗತ್ತೆ, ಬಟ್ ಆದರೂ ಅಬ್ಸ್ಟೆಕಲ್ ಟೈಮ್. ಹಾಗೆ ಆರೋಗ್ಯದಲ್ಲಿ ಅಷ್ಟು ಚೆನ್ನಾಗಿಲ್ಲ, ಹೆಚ್ಚು ಟೆನ್ಷನ್ನಿಂದನೇ ಸಮಸ್ಯೆಗಳು ಮಾಡ್ಕೊಳ್ತಕ್ಕಂಥದ್ದು, ಸ್ವಲ್ಪ ನರಗಳ ಸಮಸ್ಯೆ ಹೆಚ್ಚಾಗ್ತಕ್ಕಂಥದ್ದು, ಸ್ಕಿನ್ ಪ್ರಾಬ್ಲಮ್ಮು, ಮರವು ಹೆಚ್ಚಾಗಿರ್ತಕ್ಕಂಥದ್ದು ಕಂಡು ಬರ್ತಾ ಇದೆ. ಮರವು ಸಿಕ್ಕಾಪಟ್ಟೆ ಜಾಸ್ತಿ ಆಗುತ್ತೆ. ಇಷ್ಟು ಕರ್ಕಾಟಕ ಲಗ್ನದ ಒಂದು ಶನಿಯ ಮೀನರಾಶಿಯ ಪ್ರವೇಶದ ಫಲಗಳು. ನಕ್ಷತ್ರನ ತೊಗೊಂಡು ಡೆಪ್ತಾಗಿ ಹೇಳಿದ್ದೀನಿ, ಇದು ಡೆಫಿನೆಟ್ಲಿ ಅಪ್ಲೈ ಆಗುತ್ತೆ. ಏಕೆಂದರೆ ಗೋಚಾರ ಅಂತಕ್ಕಂಥದ್ದು 30% ಅದ್ರ ಫಲ ಕೊಡುತ್ತೆ. ಜಾತಕದಲ್ಲೂ ಅದೇ ಕಾಂಬಿನೇಷನ್ ಇದ್ದರೆ ರೈಸ್ ಮಾಡುತ್ತೆ, ಜಾತಕದಲ್ಲಿ ಒಳ್ಳೆ ಕಾಂಬಿನೇಷನ್ ಇದ್ದರೆ ಇದು ಅದ್ರ ಫಲ ಅಷ್ಟೇ ಕೊಡುತ್ತೆ. ಸೊ ಇದನ್ನು ನಾವು ಬೋನಸ್ ಥರ ಆ್ಯಡ್ ಮಾಡ್ಕೋಬೇಕು ಜಾತಕಕ್ಕೆ. ಬರೀ ಗೋಚಾರನೇ ನಂಬ್ಕೊಳ್ಳೋದಲ್ಲ, ಜಾತಕನೇ ಮೇಯ್ನ್, ಇದು ಆ್ಯಡ್ ಆನ್ ಆಗುತ್ತೆ. ಆದರೂ ಗೋಚಾರ ಒಂದು ಲಕ್ಕಿ ಫಲ ಇದ್ದರೆ ಲಕ್ಕಿ ಫಲ ಕೊಟ್ಟೋಗುತ್ತೆ, ಬ್ಯಾಡ್ ಇದ್ದರೆ ಸ್ವಲ್ಪ ಮಟ್ಟಿಗೆ ಬ್ಯಾಡ್ ಮಾಡಿ ಹೋಗುತ್ತೆ 30%. ಬಟ್ ಯಾರು ಭಯ ಪಡೋ ಅವಶ್ಯಕತೆ ಇಲ್ಲ, ಯಾವುದಾಗಬೇಕೋ ಏನಾಗಬೇಕೋ ಹಾಗೇ ತೀರುತ್ತೆ. ಆ ಟೈಮಿಗೆ ನಾವು ಕಾಂಪ್ರಮೈಸು ತಾಳ್ಮೆ ವಹಿಸ್ಬಿಟ್ರೆ ಚೆನ್ನಾಗೇ ಇರುತ್ತೆ. ಇಲ್ಲೇನು ಹೇಳಿದ್ದೀವಿ ಫಲ, ಯಾವ್ದು ಚೆನ್ನಾಗಿಲ್ಲ ಕಾಂಪ್ರಮೈಸ್ ತೊಗೊಳ್ಳಿ, ಚೆನ್ನಾಗಿದ್ದರೆ ಎಂಜಾಯ್ ಮಾಡಿ. ಓಕೆ, ಎಲ್ಲರಿಗೂ ಒಳ್ಳೆಯದಾಗಲಿ. ಶ್ರೀ ಕೃಷ್ಣಾರ್ಪಣಮಸ್ತು.